ಮುಂದಿನ ಸುದ್ದಿಗೆ ಹೋಗೋಣ. ದೆಹಲಿಯಲ್ಲಿ ಒಂದು ಪ್ರತಿಭಟನೆ ನಡೀತಾ ಇರುತ್ತೆ, ಅದರಲ್ಲಿ ಏನು ವಿಶೇಷ ಇಲ್ಲ. ಪ್ರತಿಭಟನೆ ನಡೆದಿದ್ದು ಯಾವುದಕ್ಕೆ? ವಾಯು ಮಾಲಿನ್ಯ ಜಾಸ್ತಿ ಆಗಿದೆ ಅಂತ. ಹೌದು, ತುಂಬ ಜಾಸ್ತಿ ಆಗಿದೆ ವಾಯು ಮಾಲಿನ್ಯ. ಪ್ರತಿಭಟನೆ ನಡೆಯುವುದು ಸಹಜ, ನಡಿಬೇಕು ಕೂಡ. ನಡೆಸಿದವರು ಯಾರು? ಜೆನ್ಸಿಗಳು, ಅಂದರೆ ಯುವಕ ಯುವತಿಯರು. ಅದಕ್ಕೊಂದು ಡೆಫಿನೇಷನ್ ಇದೆ, ಅದನ್ನ ಹೇಳೋದಕ್ಕೆ 3-4 ನಿಮಿಷ ಬೇಕಾಗುತ್ತೆ. ಒಟ್ಟು ಜೆನ್ಸಿಗಳ ಪ್ರತಿಭಟನೆ ನಡೆಸಿದ್ರು. ಆಯಿತು, ಒಂದಷ್ಟು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನಿ ಈ ಜನಾಂಗ ತೋರಿಸ್ತಾ ಇದೆ ಅನ್ನೋದೇ ದೊಡ್ಡದು, ಒಳ್ಳೆಯದು. ಆದರೆ ಪ್ರತಿಭಟನೆ ನಡೆದಿದ್ದು ಇಂಡಿಯಾ ಗೇಟ್ ಮುಂದೆ. ನಾನು ಇಂಟ್ರಡಕ್ಷನ್ನಲ್ಲೂ ಹೇಳ್ತಾ ಇದ್ದೆ, ಬೆಂಗಳೂರಿನಲ್ಲಿ ಹೆಂಗೆ ಯಾರೇ ಏನೇ ಪ್ರತಿಭಟನೆ ಮಾಡಬೇಕು ಅಂದರೂ ವಿತ್ ಪೊಲೀಸ್ ಪರ್ಮಿಷನ್ ಫ್ರೀಡಮ್ ಪಾರ್ಕ್ನಲ್ಲಿ ಮಾಡಬೇಕು ಅಂತಿದೆಯಲ್ಲ, ಹಾಗೆ ದೆಹಲಿಯಲ್ಲಿ ಯಾರೇ ಏನೇ ಪ್ರತಿಭಟನೆ ಮಾಡೋದಿದ್ರು ವಿತ್ ಪರ್ಮಿಷನ್ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಬೇಕು. ಇವರು ಇಂಡಿಯಾ ಗೇಟ್ ಮುಂದೆ ಸೇರ್ಕೊಂಡ್ಬಿಟ್ರು. ಅದಾದ ನಂತರ ಪೊಲೀಸರು ಹಾಕಿದ್ದ ಬ್ಯಾರಿಕೇಡನ್ನು ತಳ್ಕೊಂಡು ಮುಂದೆ ನುಗ್ಗಕ್ಕೆ ಶುರು ಮಾಡಿದ್ರು. ಪೊಲೀಸರ ಕಣ್ಣಿಗೆ ಖಾರದ ಪುಡಿ ಎರಚಿದ್ರು ಅನ್ನೋದೊಂದು ಮಾಹಿತಿ ಬರ್ತಾ ಇದೆ. ಪೊಲೀಸರು ಹೇಳ್ತಾರೆ ಅದನ್ನು ಖಾರದ ಪುಡಿ ಎರಚಿದ್ರು ಇವರು ಅಂತ. ಅದರ ಜೊತೆಗೆ ಅಲ್ಲಿ ಕೇಳಿ ಬಂದ ಘೋಷಣೆಗಳು ಕಾಮ್ರೇಡ್ ಹಿದ್ಮಾ ಅಮರ್ ರಹೆ, ತುಮ್ ಕಿತನೆ ಹಿದ್ಮಾ ಮಾರೋಗೆ, ಹರ್ ಘರ್ ಸೆ ಹಿದ್ಮಾ ನಿಕಲೇಗಾ. ಎಲ್ಲೋ ಕೇಳ್ದಂಗೆ ಅನ್ನಿಸ್ತಿದೆಯಲ್ಲ ಘೋಷಣೆ. JNUನಲ್ಲಿ ಅಫ್ಜಲ್ ಗುರುಗೆ ಶ್ರದ್ಧಾಂಜಲಿ ಸಭೆ ಏರ್ಪಡಿಸಿದ್ದಾಗ ಕೇಳಿ ಬಂದಿದ್ದ ಘೋಷಣೆಗಳು. ತುಮ್ ಕಿತನೆ ಅಫ್ಜಲ್ ಮಾರೋಗೆ, ಹರ್ ಘರ್ ಸೆ ಅಫ್ಜಲ್ ನಿಕಲೇಗಾ. ಈಗ ಮಾಧ್ವಿ ಹಿದ್ಮಾ ಎನ್ಕೌಂಟರ್ ವಿರೋಧಿಸಿ ಮಾಧ್ವಿ ಹಿದ್ಮಾ ಕಾಮ್ರೇಡ್ ಹಿದ್ಮಾ ಅಮರ್ ರಹೆ ಘೋಷಣೆ. ಯಾರು ಹಿದ್ಮಾ? ಈ ದೇಶದ ಮೋಸ್ಟ್ ವಾಂಟೆಡ್ ನಕ್ಸಲೈಟ್. 26 ದಾಳಿಗಳನ್ನು ಭಾರತೀಯ ಸೇನೆ, ಅರೆ ಸೇನಾಪಡೆ ಮತ್ತು ಪೊಲೀಸರ ಮೇಲೆ ನಡೆಸಿದ ಆರೋಪವನ್ನು ತಲೆ ಮೇಲೆ ಹೊತ್ಕೊಂಡು 1 ಕೋಟಿ ರೂಪಾಯಿ ಈತನನ್ನು ಹುಡುಕಿ ಕೊಟ್ಟರೆ ಬಹುಮಾನ ಘೋಷಿಸಿತ್ತು ಸರ್ಕಾರ. 1 ಕೋಟಿ ರೂಪಾಯಿ. ಅವನನ್ನು ಮೊನ್ನೆ 18ನೇ ತಾರೀಕು ಆಂಧ್ರ ಪ್ರದೇಶದ ಅಲ್ಲೂರಿ ಸೀತಾರಾಮಜು ಜಿಲ್ಲೆಯಲ್ಲಿ ಸೆಕ್ಯೂರಿಟಿ ಫೋರ್ಸಸ್ ಎನ್ಕೌಂಟರ್ನಲ್ಲಿ ಹೊಡೆದು ಹಾಕಿದಾವೆ. ಜೊತೆಗೆ ಇನ್ನೂ 5 ಜನ ಇನ್ಕ್ಲೂಡಿಂಗ್ ಹಿಸ್ ವೈಫ್. ಆತನ ಪರವಾಗಿ ಪ್ರತಿಭಟನೆ. ದಾಂತೆವಾಡದಲ್ಲಿ ಒಂದೇ ಸಲ 70 ಜನ CRPF ಯೋಧರನ್ನು ಉಡಾಯಿಸಲಾಯಿತಲ್ಲ ಬಾಂಬ್ ಬಿಟ್ಟು. ಆ ಪ್ರಕರಣದ ಪ್ರಮುಖ ಆರೋಪಿ 2010ರಲ್ಲಿ ದಾಂತೆವಾಡ ನಕ್ಸಲ್ ಅಟ್ಯಾಕ್ನ ಪ್ರಮುಖ ಆರೋಪಿ. ಆತನ ಪರವಾಗಿ ದೆಹಲಿಯಲ್ಲಿ ಇಂಡಿಯಾ ಗೇಟ್ ಮುಂದೆ ಘೋಷಣೆಗಳು ಕೂಗ್ತಾ ಇರೋರು ಜೆನ್ಸಿಗಳು. ತುಂಬ ಜನ ನಿರೀಕ್ಷೆ ಇತ್ತಲ್ಲ, ಯಾಕೆ ಜೆನ್ಸಿಗಳು ರೋಡಿಗಿಳಿತಿಲ್ಲ, ಬೀದಿಗಿಳಿತಿಲ್ಲ. ಇಳಿದ್ರು ನೋಡಿ ಈಗ. ಈ ದೇಶದ ಅತಿ ದೊಡ್ಡ ಆಂತರಿಕ ಸಮಸ್ಯೆ ಮಾವೋವಾದಿ ಭಯೋತ್ಪಾದನೆ. ಅತಿ ದೊಡ್ಡ ಆಂತರಿಕ ಸಮಸ್ಯೆ. ಮುಂದಿನ ವರ್ಷ ಮಾರ್ಚ್ 31ಕ್ಕೆ ಈ ದೇಶ ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುತ್ತೆ. ದೇರ್ ವಿಲ್ ಬಿ ನೋ ನಕ್ಸಲ್ ವೈಲೆನ್ಸ್ ಆಫ್ಟರ್ವರ್ಡ್ಸ್ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಅದರ ಭಾಗವಾಗಿ ಆಪರೇಷನ್ ವೈಪೌಟ್ ನಡೀತಾ ಇದೆ. ನಕ್ಸಲರು ಕೊಡ್ತಿದ್ದಾರೆ. ಒಂದು, ನೀವು ಆಯುಧಗಳನ್ನಿಟ್ಟು ಬಂದು ಸರೆಂಡರ್ ಆಗಿ, ನಿಮಗೇನು ಬೇಕೋ ವ್ಯವಸ್ಥೆ ಸರ್ಕಾರ ಮಾಡಿಕೊಡುತ್ತೆ. ಸರೆಂಡರ್ ಆಗೋದಿಲ್ಲ, ಇನ್ನೂ ಕಾಡಲ್ಲೇ ಕೂತ್ಕೊಂಡು ನಾವು ಆಯುಧಗಳನ್ನು ಹಿಡ್ಕೊಂಡೇ ಇರ್ತೀವಿ ಅಂದರೆ ಬರುತ್ತೆ ಮಿಲ್ಟ್ರಿ ಅಂತ. ಆಯುಧಗಳನ್ನು ನಾವು ಹಿಡ್ಕೊಂಡಿರ್ತೀವಿ, ಸರ್ಕಾರದ ಜೊತೆಗೆ ಮಾತುಕತೆಗೆ ರೆಡಿ ಇದ್ದೀವಿ ಅಂತ ಒಂದು ಸಂದೇಶ ಬಂತು. ಗೌರ್ಮೆಂಟ್ ಸೈಡ್ ನೋ, ಆಯುಧಗಳನ್ನು ಕೆಳಗೆ ಹಿಡಿಯೋ ತನಕ ನಿಮ್ಮ ಹತ್ರ ಏನೂ ಮಾತುಕತೆ ಇಲ್ಲ ಅಂತ. 12 ವರ್ಷದ ಹಿಂದೆ ಈ ದೇಶದಲ್ಲಿ ಹತ್ತತ್ರ 250 ಜಿಲ್ಲೆಗಳಲ್ಲಿ ನಕ್ಸಲ್ ವೈಲೆನ್ಸ್ ಇತ್ರಿ. ಈಗ ಅದು 6 ಜಿಲ್ಲೆಗೆ ಬಂದಿದೆ. 6 ಜಿಲ್ಲೆಗೆ. ಅದು ಸಹಿಸ್ಕೊಳ್ಳೋಕೆ ಆಗ್ತಿಲ್ವಂತೆ ಜನ್ಸಿಗೆ. ಟೈಮ್ ಮುಗೀತು, ಮಾತಾಡ್ತೀನಿ ಇದ್ರ ಬಗ್ಗೆ ಇನ್ನೊಂದು ಸಲ ಯಾವತ್ತಾರು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.